ಬೀರ್ ದೇವ್ರ ಪದಕ್ಕೆ ಹಿಂದಿರ್ತದೆ, ಅಲ್ಲಿ ಪೂಜೆ ಇರ್ತಾನೆ. ಬೀದಿಗೆ ಹೋಗುವಾಗ ಅವ್ನು ಹೇಳೋಕ್ಕಾಗತ್ತಾನೆ, ಇಲ್ಲಿ ಕರಿಯೋನು ಗುಡಿ ಐತೆ ಅಂತ ಹೇಳೋಕ್ಕಾಗತ್ತಾನೆ. ಅಲ್ಲಿ ಅವ್ನು ಹೇಳೋದಿಲ್ಲ. ಅವಾಗ ಅವ್ನು ಏನ್ ಮಾಡ್ತಾನೆ, ಈ ಪೆಟ್ಟಿನ ಮೇಲೆ ಅವ್ನು ಪೂಜೆಯನ್ನು ಮಾಡ್ತಾನೆ, ಸಂದೇಶ ಕಳಿಸ್ತಾನೆ. ಅದು ಹೆಂಗಿದೆ ಆ ಪೂಜಾರಪ್ಪಗೆ ಮುಂದೆ ಯಾವುದೇ ದೇವರ ಗುಡಿ ಐತಿ ಅಂತ ಸಂದೇಶ. ನಮ್ಮವರಿಗೆ ಮೊದಲು ನಮಗೆ ಇಲ್ಲ ಈ ವಾಲಗ ಬೆಟ್ಟಿರ್ತಾರಲ್ಲ, ವಾಲಗ ಯಪ್ಪ ನಡ ಬೆಟ್ಟಿಂದ ವಾಲಗ ಬರ್ದಂಗೆ ಇರಲಿಲ್ಲ ಅಂದ್ರೆ ಏನೋ ಯಾಕೋ ನಡ ಅದು ಕಂಬವು 8 ತಲ 20-30 ಡೋಳು. ಈ ಫಲ ಇಲ್ಲ, ನುಡಿ ಬಂದಿದ್ದು ಯಾಕೋ ಬಿಗೆ ಹೇಳಿಲ್ಲ, ಬಿಗೆ ಹೆಚ್ಚು ಗ್ರಾಮ್ ಗ್ರಾಮ್ ಬಂದ್ಬೇಕು. ಆ ಧ್ವನಿ ಕೇಳಿದ್ರೆ ಅದು ಇನ್ನೊಂದು ಏನು ಅಂತಾರೆ ನಮಗೆ, ಟೆನ್ಷನ್ ಬಿಪಿ ಏನು. ಅವಾಗ ನಮ್ಮ ಯಾವ ಕಂಬಳಿ ಹೊತ್ಕೊಂಡ್ರೆ ನಿಂತ್ರೆ ಅಲ್ಲೇ ಮೈದಾನದಲ್ಲಿ ಜಾತ್ರೆ ಐತಿ, ಹೀರಪ್ಪನ ಜಾತ್ರೆ ಐತಿ, ಹೊರಗ ಬಡಿತಾರೆ. 1 ತಾಸು ಬಿಟ್ಟು 3-4 ತಾಸು ದೊಡ್ಡ ನಾಲ್ಕೇ ಬೀದಿ 10 ಗಾಮದ ಮುಂದೆ ಹೋಗತ್ತಲೇ ಓಡಿ ಅಂತ ಹೇಳ್ತಾರೆ. ಆದ್ರೆ ಅದು ನಮ್ಮ ಅಪ್ಪಗೂ ಇತ್ತು, ಬೀದಿ ಅಪ್ಪಗೆ ಮುಂದಿತ್ತು ಇಂಥವು. ಅದಕ್ಕೆ ನಮ್ಮ ಗುರಿ ಹಿರಿಯರು ಏನ್ ಮಾಡ್ತಿದ್ರು, 3 ದಿವಸ ಜಾತ್ರೆ ಆಗ 1 ದಿವಸ ಬರೀ ಒಳಗ 20-30 ಅವ್ರು ಹೆಂಗ್ ಬಾರಿಸ್ತಾರ. ಮತ್ತು ಜೋಳ ಬಾರಿಸುವಾಗ ಗೂಟಿಗಳು ನಿಂತಿರುವಂಗಿಲ್ಲ. ಗೂಟಿಗಳು ನಿಂತಂಗೆ ಹಿಂಗೆ ಹೊಡೆದ 10-12 ಫುಟ್ ಅಂಗಡಿ ಬಂದ್ರೆ ಈ ಕಾರ್ಯ, ಹಿಂಗೆ ಬಿಡಿದ್ರೆ ಈ ಕಡೆ ಕಾರ್ಯ ಅಂದ್ರೆ ಅವನಿಗೆ ಪ್ರಾಣ ಬರ್ತದೆ. ಮೊದಲ ಅಂತಂದ್ರೆ ಸಿಡಿ ಕಟ್ಟಿಕೊಂತಾರೆ. ಸಿಡಿ 10-20 ಡೋಳು ಇರ್ತಾವಲ್ಲ, ಅವಾಗ ಎದುರಿನವ ಲೇ ಕರಿಯಪ್ಪ ನೀನು ಗಟ್ಟ ಸಿಡಿ ಕಟ್ಟಕ್ಕೆ ಬರ್ತಂತ ಮಾಡಿ ನನಗೂ ಡೋಳ ಐತಂದ ಏನ್ ಮಾಡ್ತಾನೆ, ಇದನ್ನ ಬಿಡ್ತಾನೆ. ಸಿಗ್ನಲ್ ಕೊಟ್ಟ ಕರಿಯಪ್ಪ ಬೈಕಂದ. ಇದು ವಾರದ ಪೆಟ್ಟು. ಈ ಡೋಳು ಬರ್ಸಾಕ ಮೊದಲು ಬಾರಿಸ್ತೀವಿ, ಈಗ ತ್ರಾಣ ಕಡಿಮೆ. ಕೊನೆಗೆ ಏನಂತಾರೆ, ಇಲ್ಲಿಗೆ ಹರ ಹರ, ಇಲ್ಲಿಗೆ ಶಿವ ಶಿವ, ಇಲ್ಲಿಗೆ ಈ ಸಂದ ಮುಗಿಸಿವೇನು, ಇಲ್ಲಿಗೆ ಈ ಸಂದ ಮುಗಿಸಿವೇನೋ, ಮುಂದಿನ ಸಂದಿನಲ್ಲಿ ಹೇಳು. ಆ ಮುಂದೆ ಈಗ ಸಾಕು. 70ರ ಇಳಿಯ ವಯಸ್ಸಿನಲ್ಲಿ ಸಹಿತ
ಡೊಳ್ಳಿನ ಹಾಡನ್ನು ಮತ್ತು ಡೊಳ್ಳನ್ನು ಇದೊಂದು ಗಂಡು ಕಲೆ. ಇದು ಸಾಮಾನ್ಯವಾಗಿ ಎಲ್ಲರೂ ಸಹಿತ ಡೊಳ್ಳು ಬರ್ಸಕ್ಕೆ ಬರೋದಲ್ಲ. ಯಾಕಂದ್ರೆ